ಇಂದಿನ ಸಂಚಿಕೆಯಲ್ಲಿ ಮಾಧವ ಸುಕನ್ಯಾ ಬಂದು ಏನಾದರೂ ಜಗಳ ಮಾಡಿದ್ರೆ ನಮ್ಮಪ್ಪನ ಮರ್ಯಾದೆ ಹಾಳಾಗೋಗುತ್ತೆ. ಹಾಗೆ ಪ್ರಿಯಂಗೆ, ಪ್ರಿಯಾ ಅವ್ರ ಮನೆಯವ್ರಿಗೆ ನಮ್ಮ ಮೇಲಿಟ್ಟಿರೋ ನಂಬಿಕೆ ಹಾಳಾಗೋಗುತ್ತೆ. ನನ್ನಿಂದಾಗಿ ಅಪ್ಪ ಛತ್ರದಲ್ಲಿ ತಲೆ ತಗ್ಸೋ ಹಾಗಾಗುತ್ತೆ ಅಂತ ಮಾಧವ ಫುಲ್ ತಲೆ ಕೆಚ್ಕೊಂಡು ಅಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಸುಕನ್ಯಾ ಸಾಯ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಾಯಿ ಕಟ್ಟಾಕ್ಬಿಟ್ಟಲ್ಲ ಮಾಧವ, ನಾನು ಬಂದಿದ್ದು ನಿನಗೋಸ್ಕರನೇ ಮಾಧವ, ನಾನು ನೀನು ಚೆನ್ನಾಗಿರಬೇಕು ಅಂತನ್ಬಿಟ್ಟು. ಆದರೆ ನೀನು ಅವತ್ತು ನಿಮ್ಮ ಅಪ್ಪನ ಕಾರಣ ಕೊಟ್ಟು ನನ್ನ ದೂರ ಮಾಡಿದೆ, ಇವತ್ತು ಕೂಡ ನಿಮ್ಮ ಅಪ್ಪನ ಕಾರಣನೇ ಕೊಟ್ಟು ನನ್ನ ದೂರ ಮಾಡ್ತಿದ್ಯಲ್ಲೋ. ಈ ಸಲ ನಾನು ಸೋಲಲ್ಲ, ಈ ಸಲ ನಾನು ನಿನ್ನ ಪಡ್ಕೋತೀನಿ, ಇನ್ನೊಂದು ಸಲ ನಾನು ನಿನ್ನ ಕಳ್ಕೊಳ್ಳಲ್ಲ, ನೀನು ನಂಗೆ ಬೇಕೇ ಬೇಕು ಮಾಧವ ಅಂತ ಕಿರ್ಚ್ತಾಳೆ. ಈ ಕಡೆ ಗಿರಿಜಾ ತನ್ನ ಗಂಡನ ಬಗ್ಗೆ ಮಾತಾಡಿದ ಮಾತುಗಳನ್ನೆಲ್ಲ ನೆನೆಸ್ಕೋತಾ ಇರ್ತಾಳೆ. ಭಟ್ರು ನಾನು ಏನಾದರೂ ಆಗಲಿ ನಂದಣ್ಣಂಗೋಸ್ಕರ ಕೆಲಸ ಮಾಡ್ತೀನಿ ಎಂದಿದ್ದ ಮಾತು, ಹಾಗೆ ಛತ್ರದವರು ಒಂದಿನ ಛತ್ರನೇ ಬಿಟ್ಕೊಡ್ತೀನಿ ಎಂದಿದ್ದ ಮಾತು, ಹಾಗೆ ಫೋಟೋಗ್ರಾಫರು ಅಯ್ಯೋ ನನ್ನ ಜೀವನ ನಡೀತಿರೋದೇ ನಂದಣ್ಣನಿಂದ ಅಂತ ಹೇಳಿದ ಮಾತನ್ನ ನೆನೆಸ್ಕೊಂಡು ಗಿರಿಜಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಗಿರಿಜಾ ಸುಮ್ಮನೆ ಇರೋದನ್ನ ನೋಡ್ಬಿಟ್ಟು ಅವರಿಬ್ರು ಸೊಸೆದಿರು ಯಾಕತ್ತೆ ಹಿಂಗೆ ನಿಂತಿದ್ದೀರಾ ಅಂತ ಕೇಳಿದ್ಕೆ ಗಿರಿಜಾ ನನ್ನ ಗಂಡನ ಬಗ್ಗೆ ಎಲ್ಲರೂ ಮಾತಾಡಿದ ಮಾತುಗಳನ್ನ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಗೌರಿ ಕೂಡ ನಮ್ಮ ಮೇಲಿರೋ ಮರ್ಯಾದೆಯಿಂದ ಬಂದು ಮಾಡಿಕೊಟ್ಲೆ ಕಣೆ, ನನ್ನ ಗಂಡನ ಮೇಲೆ ಎಲ್ಲರೂ ತೋರಿಸ್ತಿರೋ ಪ್ರೀತಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳ್ತಾಳೆ. ಅದಕ್ಕೇನೆ ಮೀನಾ ಮತ್ತು ಅಮೂಲ್ಯ ಅಯ್ಯೋ ಅತ್ತೆ ಆಯಿತು ಬಿಡಿ, ತಲೆ ಕೆಡಿಸ್ಕೊಂಬಿಡಿ, ಬೆಳಗ್ಗೆ ಬೇಗ ಎದ್ದೇಳಬೇಕು, ರೆಸ್ಟ್ ಮಾಡಿ ಆಯಿತಾ ನೀವು. ಗಿರಿಜಾ ಎಲ್ಲ ಶಾಸ್ತ್ರಗಳು ನೀವಿಬ್ಬರೇ ನಿಂತು ಮಾಡಬೇಕು, ಯಾಕಂದರೆ ಇದು ನಮ್ಮನೆ ಮದುವೆಗಳು ಕಂಡ್ರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪ್ರಿಯೋರ್ ಅಮ್ಮ ಕರ್ಕೊಂಬಂದಿರೋ ಆರ್ಟಿಸ್ಟ್ ಇಬ್ಬರು ಬಂದು ಅಯ್ಯೋ ನೀವು ಇಲ್ಲಿದ್ದೀರಾ ಅಂತ ಹೋಗ್ತಿರ್ತಾರೆ. ಅದಕ್ಕೆ ಗಿರಿಜಾ ಯಾಕೆ ಹಿಂಗೆ ಓಡಾಡ್ತಿದ್ದೀರಾ ಅಂತ ಕೇಳಿದ್ಕೆ ಅಯ್ಯೋ ಏನಂತ ಹೇಳ್ತೀರಾ, ಎಲ್ಲ ರೂಮು ಫುಲ್ ಆಗಿಬಿಟ್ಟಿದೆ, ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸೊಂಟ ಅಂತೂ ನೋವ್ತಾ ಇದೆ, ಮಲ್ಕೊಳ್ಳೋಣ ಅಂತಂದರೆ ಎಲ್ಲೂ ಜಾಗನೇ ಸಿಗ್ತಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮೀನಾ ಮತ್ತು ಅಮೂಲ್ಯ ಅಯ್ಯೋ ಇವ್ರೇನು ಬೆಳಗ್ಗೆಯಿಂದ ಏನು ಕೆಲಸ ಮಾಡಿದ್ರು, ನಾವಲ್ವ ಕೆಲಸ ಮಾಡಿದ್ದು ಅಂತ ಮೀನಾ ಹೇಳ್ತಾಳೆ. ಅಮೂಲ್ಯ ಮಾಡಿದ್ರಲ್ಲ ಕೆಲಸ, ಬೆಳಗ್ಗೆಯಿಂದ ಚೆನ್ನಾಗಿ ಗಡತ್ತಾಗಿ ತಿಂದರು ಕೂತ್ಕೊಂಡಿದ್ದಾರೆ, ಈಗ ಮಲ್ಕೊಳಕ್ಕೆ ಬರ್ತಾರೆ, ಅದೇ ದೊಡ್ಡ ಕೆಲಸ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಸುಮ್ಮನೆ ಇರು ಅಮೂಲ್ಯ ನೀನು ಅಂತಂತಾಳೆ. ಆಮೇಲೆ ಗಿರಿಜನ ಹತ್ರ ಅವರಿಬ್ಬರು ಅಯ್ಯೋ ಗಿರಿಜಾ ಅದಕ್ಕೇನೆ ರೂಮ್ ಸಿಗಲಿಲ್ವಾ ನಿಮಗೆ, ಇಲ್ಲಪ್ಪ ನಾವು ಎಲ್ಲ ರೂಮ್ನು ನೋಡಿದ್ವಿ, ಒಂದು ರೂಮು ಖಾಲಿ ಇರಲ್ಲ, ಫುಲ್ ಆಗಿಬಿಟ್ಟಿದೆ, ಪರವಾಗಿಲ್ಲ ಬಿಡಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಚಾಪೆ ಹಚ್ಕೊಂಡು ಹೊರಗೇ ಮಲ್ಕೋತೀವಿ ಅಂತ ಹೇಳ್ತಾರೆ. ಅದಕ್ಕೆ ಗಿರಿಜಾ ಹೊರಗಡೆನಾ, ಬೇಡ ಬೇಡ ಪರವಾಗಿಲ್ಲ ನೀವು ಇಲ್ಲೇ ಮಲ್ಕೊಳ್ಳಿ, ನಾವೇ ಹೊರಗಡೆ ಹೋಗಿ ಮಲ್ಕೋತೀವಿ ಅಂತ ಹೇಳ್ತಾರೆ. ಅದಕ್ಕೇ ಅಮೂಲ್ಯ ಮತ್ತು ಮೀನಾ ಇಬ್ಬರು ಅತ್ತೆ ಹೊರಗಡೆ ತುಂಬ ಸೊಳ್ಳೆ ಇದೆ, ನೀವು ಒಳಗಡೆ ಮಲ್ಕೊಳ್ಳಿ, ನಾವು ಹೆಂಗೋ ಹೊರಗಡೆ ಅಡ್ಜಸ್ಟ್ ಮಾಡಿ ಮಲ್ಕೋತೀವಿ ಅಂತ ಹೇಳ್ತಾರೆ. ಇಬ್ಬರು ಹೋಗ್ತೀರೇನ್ರೆ, ಬೇಡ ನಾನು ಬರ್ತೀನಿ, ಖಾಲಿ ಇಲ್ಲ ರೂಮು, ಆಮೇಲೆ ಹೊರಗಡೆ ಮಲ್ಕೋತೀರಾ ಅಂತ ಹೇಳಿದ್ಕೆ ಮೀನಾ ಮತ್ತು ಅಮೂಲ್ಯ ಅತ್ತೆ ನೀವು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ನಮ್ಮ ಗಂಡಂದ್ರು ಇದ್ದಾರೆ, ನಮ್ಮನ್ನು ನೋಡ್ಕೋತಾರೆ, ನೀವು ಆರಾಮಾಗಿ ಇಲ್ಲಿರಿ ಅಂದ್ಬಿಟ್ಟು ಹೋಗ್ತಾರೆ. ಈ ಕಡೆ ಪ್ರಿಯಾ ಅಮ್ಮ ತುಂಬ ಶೆಕೆ ಆಗ್ತಿದೆ ನನಗೆ ಅಮ್ಮ ಅಂತ ಹೇಳ್ತಾಳ. ಅದಕ್ಕೆ ಅವ್ರ ಅಮ್ಮ ನೋಡು ಅಲ್ಲಿ ನೋಡು ನಿಮ್ಮ ಅಪ್ಪ ಹೆಂಗೆ ಮಲ್ಕೊಂಡವ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜವಾಬ್ದಾರಿನೇ ಇಲ್ಲ ಅವ್ರಿಗೆ ಅಂತ ಎಬ್ಬರಿಸ್ತಾಳೆ. ಅಷ್ಟರಲ್ಲಿ ಪರಮೇಶ್ವರ್ ಇಲ್ಲ ಬಿಗ್ರಿ ನಾನೆಲ್ಲ ಎಲ್ಲ ಸುಳ್ಳು ಹೇಳಿದ್ದು ನಾನು ಹೆಂಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವ್ರ ಹೆಂಡ್ತಿ ರೀ ಎದೊಳ್ತಿದ್ದೀರಾ ಅಂದ್ಕೆ ನಿನ್ನ ಬಗ್ಗೆ ಯೋಚನೆ ಮಾಡ್ತೀಯ ಕಡೆ ಅಂದಿದ್ದಕ್ಕೆ ನಾನು ಕೇಳಿಸ್ಕೊಂಡೆ, AC ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ಕೆ ನನ್ನ ಮ್ಯಾನೇಜರ್ಗೆ ಹೇಳಿದ್ನಲ್ಲ ರೆಡಿ ಮಾಡ್ಸೋಕ್ಕೆ, ಅವ್ನು ರೆಡಿ ಮಾಡಿಸಿಲ್ವಾ ಅಂತ ಹೇಳ್ತಾನೆ. ಅದಕ್ಕೇ ಅವನ ಹೆಂಡ್ತಿ ಯಾವಾಗ ಕಳಿಸ್ಕೊಡ್ತಾರೆ ಅಂತ ಕೇಳ್ತಾಳೆ. ಸರಿ ಆಯಿತು ನೀವು ಮಲ್ಕೊಳ್ಳಿ, ಬಾರೆ ಪ್ರಿಯಾ ಹೋಗೋಣ ನಾವು ಬೇರೆ ರೂಮ್ಗೆ ಅಂತ ಹೇಳಿದ್ಕೆ ಪ್ರಿಯಾ ಅಲ್ಲ ಈಗಿಂದೀಗಲೇ ಯಾವ ರೂಮ್ ಸಿಗುತ್ತಮ್ಮ ಅಂತ ಕೇಳ್ತಾಳೆ. ಅದಕ್ಕೇ ನೀನು ಮದುವೆ ಹುಡುಗಿ ಕಡೆ ನೀನು ರಾಜ್ಕುಮಾರ್ ಇದ್ದಂಗೆ ನಿನಗೆ ಅಂದರೆ ರೂಮ್ ಕೊಡೋದಿಲ್ವಾ, ಅಡ್ಜಸ್ಟ್ ಮಾಡೋಣ ನಡಿ ಅಂತ ಅಂದ್ಬಿಟ್ಟು ತನ್ನ ಚಿಕ್ಕ ಮಗಳು ಲಾವಣ್ಯನ ಎಬ್ರಿಸ್ಕೊಂಡು ಗಂಡನ್ನು ಎಬ್ರಿಸ್ಕೊಂಡು ಹೋಗ್ತಾಳೆ. ಈ ಕಡೆ ನೋಡಿದರೆ ಶ್ರೀಕಂಠ ಕಳಿಸಿರೋ ಹುಡುಗರು ಹುಡುಗಿನ ಕಿಡ್ನ್ಯಾಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬರ್ತಾ ಇರ್ತಾರೆ. ಅದರಲ್ಲೊಬ್ಬ ಅಯ್ಯೋ ಜೋಗಿ ಇದರಲ್ಲಿ ಹುಡುಗಿ ರೂಮ್ ಯಾವುದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ಕೆ ಇರು ಬಾಸಿಗೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಶ್ರೀಕಂಠಕ್ಕೆ ಕಾಲ್ ಮಾಡ್ತಾನೆ. ಹುಡುಗಿ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಅಣ್ಣ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕಂಠ ಹುಡುಗಿಗೆ ಅಂತ ಒಂದು ರೂಮ್ ಇರುತ್ತೆ, ಅಲ್ಲೇ ಇರ್ತಾಳೆ ನೋಡಿ ನೀವು ಅಂತ ಹೇಳ್ತಾರೆ. ಅವಳಿಗೆ ಒಬ್ಳು ತಂಗಿನೂ ಇದ್ದಾಳೆ, ಅವರಿಬ್ರು ಜೊತೆಲೇ ಇರ್ತಾರೆ, ಹೋಗಿ ಬೇಗ ಎತ್ತಾಕೊಂಬರ್ಲಿ ಅಂತ ನಿಮಗೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ, ಹೋಗಿ ಬೇಗ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗರುಗಳು ಸರಿ ಆಯಿತು ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಅಷ್ಟರಲ್ಲಿ ನಂದ ಆ ಹುಡುಗರುಗಳನ್ನ ನೋಡಿ ಯಾರು ನೀವು ಅಂತ ಹೇಳಿದ್ಕೆ ಒಬ್ಬ ಚಾಕು ಎತ್ತಕ್ಕೆ ಅಂತ ಹೋಗ್ತಿರ್ತಾನೆ. ಈ ಕಡೆ ನೋಡಿದ್ರೆ ಮೀನಾ ಮತ್ತು ಅಮೂಲ್ಯ ಇಬ್ಬರು ಈ ರೂಮ್ ಯಾಕೆ ಶಾಂತಿ ಆಂಟಿ ಕಾಣಿಸಿಲ್ಲ ಅಂತ ಕುತ್ಕೊಂಡಿರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಪ್ರಿಯಾ ಮತ್ತು ಅವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ಓ ಏನಮ್ಮ ಮೀನಾ ಅಮೂಲ್ಯ ನೀವು ನಮಗೋಸ್ಕರ ಬೆಡ್ ರೆಡಿ ಮಾಡ್ತಿದ್ದೀರಾ ಅಂತ ಕೇಳಿದ್ಕೆ ಇಲ್ಲ ನಾವು ಮಲ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬಂದ್ವಿ ಆಂಟಿ ಅನ್ನೋದಕ್ಕೆ ಯಾಕಮ್ಮ ನಿಮಗೆ ಅಂತ ಒಂದು ರೂಮ್ ಇರಲಿಲ್ವಾ, ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ಕೆ ಆ ಶಾಂತಿ ಆಂಟಿ ಬಂದು ನಮ್ಮ ರೂಮ್ನ ಕೇಳಿದ್ರು ಅದಕ್ಕೆ ಕೊಟ್ಬಿಟ್ವಿ ಅಂತ ಹೇಳ್ತಾರೆ. ಹೌದಾ ಸರಿ ಅಮ್ಮ,
ಆದರೆ ಪ್ರಿಯಂಗೆ ಎ ಸಿ ಬೇಕಲ್ಲ, ಅವಳಿಗೆ ಶೆಕೆ ಆದ್ರೆ ನಿದ್ದೆನೇ ಬರೋದಿಲ್ಲ ಅಮ್ಮ. ಆಮೇಲೆ ಹುಡುಗಿ ನಿದ್ದೆ ಮಾಡಿಲ್ಲ ಅಂದ್ರೆ ಕಣ್ಸುತ್ತ ಆಗುತ್ತಲ್ಲ, ರೌಂಡು ಆ ಥರ ಆಗ್ಬಿಡುತ್ತೆ. ನಾನು ನೋಡಿದ್ರೆ ಹುಡುಗಿ ತಾಯಿ, ಆಮೇಲೆ ಅವಳು ನೋಡಿದ್ರೆ ಹುಡುಗಿ ತಂಗಿ, ಅವ್ರು ನೋಡಿದ್ರೆ ಹುಡುಗಿ ಅಪ್ಪ. ಅಯ್ಯೋ, ಹುಡುಗಿ ಅಪ್ಪಂದೇನು ಲೆಕ್ಕ ಇಲ್ಲ ಬಿಡು, ಅವ್ರು ಬೇಕಾದ್ರೆ ಚಾಪೆ ದಿಂಬೋ ಏನೋ ಹಾಸ್ಕೊಂಡು ಮಲ್ಕೋತಾರೆ. ಆದ್ರೆ ಹುಡುಗಿ ಮೇಯ್ನ್ ಅಲ್ವಮ್ಮ. ಅದಕ್ಕೇನೆ ನೀವು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾವಿಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋತೀವಿ ಅಲ್ವಾ ಪ್ರಿಯಾ, ನಿಂಗೆ ಈ ರೂಮ್ ಇಷ್ಟ ಆಯ್ತಲ್ವಾ ಪ್ರಿಯಾ ಅಂತ ಕೇಳ್ತಾಳೆ. ಅದಕ್ಕೇನೆ ಪ್ರಿಯಾ ಏನೂ ಮಾತಾಡೋದಿಲ್ಲ. ಅವಳಿಗೆ ಇಷ್ಟ ಆಗಿದೆ ಬಿಡಮ್ಮ. ಅಮೂಲ್ಯ ಮತ್ತು ಮೀನಾ ಇಬ್ರೂ ಆ ಪ್ರಿಯನ ರೂಮ್ ಕೊಟ್ಟೋಗಿ ಬಿಡಮ್ಮ ಅಂತ ಹೇಳ್ತಾರೆ. ಅದಕ್ಕೇನೆ ಪ್ರಿಯವ್ರ ಆ ತಂದೆ, ಅಯ್ಯೋ ಅಲ್ಲಿ ಎ ಸಿ ಇಲ್ವಲ್ಲ, ಅವ್ರಿಗೂ ಬೇಕಲ್ಲ ಅಂದಿದ್ದಕ್ಕೆ, ಸರಿ ಒಂದು ಕೆಲಸ ಮಾಡಿ, ಅದೇ ಚೌಟ್ರಿಂದ ಹೊರಗಡೆ ಒಂದು ಜಗಲಿ ಕಟ್ಟೆ ಇದೆಯಲ್ಲ, ಅಲ್ಲಿ ಚಾಪೆ ಹಾಸ್ಕೊಟ್ಬಿಡಿ, ನಾನು ಮದುಮಗಳು ತಂಗಿ ಎಲ್ಲ ಅಲ್ಲಿ ಮಲ್ಕೋತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಗಂಡ, ಹಿಂಗೆಲ್ಲ ಮಾತಾಡಬೇಡ ಕಣೆ, ಕರುಳು ಚುರುಕು ಅನ್ನತ್ತೆ ನಂದು ಅಂತ ಹೇಳ್ತಾರೆ. ಅದಕ್ಕೇನೆ ಅವನ ಹೆಂಡ್ತಿ, ನನಗೂ ಅಷ್ಟೇ ಎ ಸಿ ರೂಮ್ ಇಲ್ಲ ಅಂದರೆ ಕರುಳು ಚುರುಕು ಅಂತೆ ಅಂತ ಹೇಳ್ತಾಳೆ. ಅದಕ್ಕೆ ಪರಮೇಶ್ವರು, ನೋಡ್ರಮ್ಮ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಮ್ಮ ಅಂತ ಹೇಳಿದಕ್ಕೆ ಅವರೇನು ಮಾತಾಡೋದಿಲ್ಲ. ಅದಕ್ಕೆ ಪರಮೇಶ್ವರ್ ಹೆಂಡ್ತಿ, ಅವ್ರು ಒಪ್ಕೊಂಡ್ಬಿಟ್ರಲ್ಲ, ಬನ್ನಿ ಬಂದು ಮಲ್ಕೊಳ್ಳಿ ಅಂದ್ಬಿಟ್ಟು ಎಲ್ಲ ಮಂಚದ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಅದಕ್ಕೆ ಪರಮೇಶ್ವರು, ಅಲ್ಲೂ ಸ್ವಲ್ಪ ತಣ್ಣಗಿದೆ ಅಮ್ಮ ರೂಮು ಅಂತ ಹೇಳ್ತಾನೆ. ಆಮೇಲೆ ಅಮೂಲ್ಯ ಮತ್ತು ಮೀನಾ, ಪರವಾಗಿಲ್ಲ ಆಂಟಿ, ನಾವೇ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೋಗ್ತಾರೆ. ಅದಕ್ಕೇನೆ ಪರಮೇಶ್ವರ್ ಹೆಂಡ್ತಿ, ಅಯ್ಯೋ ಯಾರೆತ್ ಮಕ್ಕಳೋ ಏನೋ, ಎಷ್ಟು ಒಳ್ಳೆ ಬುದ್ಧಿ ಅಂತ ಅಂತಿರ್ತಾಳೆ. ಈ ಕಡೆ ನೋಡಿದ್ರೆ ನಂದನ್ ಮುಂದೆ ಇರೋ ಹುಡುಗರು, ಒಬ್ಬ ಚಾಕು ತೆಗೆಯೋದು ನೋಡ್ಬಿಟ್ಟು ಇನ್ನೊಬ್ಬ, ಇಲ್ಲ ಸರ್ ನಾವು ಕ್ಯಾಂಟ್ರ್ ತೊಗೊಂಡು ಬಂದಿರೋದು, ನಾಳೆ ಡೆಕೋರೇಷನ್ಗೆಲ್ಲ ಬೇಕಲ್ಲ ಸರ್ ಅದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ನಂದ, ನೀವು ಮಂಟಪ ಇಳಿಸೋದಲ್ಲಪ್ಪ, ನಾಳೆ ಕೂಡ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಸರಿನಾ ಅಂತ ಹೇಳ್ತಾರೆ. ಅದಕ್ಕೆ ಹುಡುಗರುಗಳು ಸರಿ ಆಯಿತು ಅಂತ ಹೋಗ್ತಾರೆ. ಈ ಕಡೆ ನೋಡಿದ್ರೆ ಮೀನಾ ಮತ್ತು ಅಮೂಲ್ಯ ಇಬ್ಬರು ಪ್ರಿಯನ್ ರೂಮಿಗೆ ಬಂದು, ಇನ್ಯಾರಾದರೂ ಬಂದು ಈ ರೂಮ್ ಬಿಟ್ಕೊಡಿ ಅಂತ ಕೇಳ್ದಿದ್ರೆ ಸಾಕು ಅಂತ ಮೀನಾ ಹೇಳ್ತಿರ್ತಾಳೆ. ಅದಕ್ಕೆ ಅಮೂಲ್ಯ, ಆಯಿತು ನಾವೇ ಬೇಗ ಬೇಗ ಮಲ್ಕೊಂಬಿಡೋಣ, ಆ ವೀಣಾ ಆಂಟಿ ಹೆಂಗೆ ಎದುರಿಸ್ತಾರಲ್ಲ, ಮಾತಲ್ಲೇ ಎದುರಿಸ್ಬಿಡ್ತಾರೆ ಅವರಂತೂ ಅಂತ ಅಮೂಲ್ಯ ಹೇಳ್ತಾಳೆ. ಅದಕ್ಕೆ ಮೀನಾ, ನಾನು ಸೋಲೋ ಹುಡುಗಿನೇ ಅಲ್ಲ, ಅದೇ ಹಿಂದೆ ತಿರುಗಿಸಿ ಮಾತಾಡಿದ್ರೆ ಅತ್ತೆ ಮಾವಂಗೆ ಬೇಜಾರಾಗುತ್ತೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ, ಹೋಗ್ಲಿ ಬಿಡಿ ಅಕ್ಕ ಅಂತ ಹೇಳಿದ್ಕೆ, ಅವರೇ ನಮ್ಮ ಲೈಫ್ ಲಾಂಗ್ ಬರೋದಿಲ್ವಲ್ಲ, ಹಂಗಾಗಿ ನಾವೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ, ನನಗಿಂತ ಜಾಸ್ತಿ ನಿಮಗೆ ಟಾರ್ಚರ್ ಮಾಡೋದು ಅಂತ ಮೀನಂಗೆ ಹೇಳ್ತಾಳೆ. ಮೀನಾ, ಹೌದು ಅಮ್ಮು, ಯಾಕೆ ಅಂತಲೇ ಗೊತ್ತಾಗೋದಿಲ್ಲ ಅಂತಾಳೆ. ಅದಕ್ಕೇನೆ ಅಮೂಲ್ಯ, ಅವ್ರು ಹೇಳೋ ಸುಳ್ಳುಗಳನ್ನೆಲ್ಲ ಎಲ್ಲ ಒಪ್ಕೋತಾ ಇದ್ರೆ ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿರಲ್ಲ, ಅದಕ್ಕೆ ಅಷ್ಟೇನೆ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ, ಅವ್ರೇನು ಕೆಟ್ಟವರಲ್ಲ, ಮದುವೆ ಸರಾಗವಾಗಲಿ ಅಂದರೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಿದ್ದಾರೆ ಅಷ್ಟೇ, ನಂಗೇನು ಅವ್ರ ಮೇಲೆ ದ್ವೇಷ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ, ಏಂತಕ್ಕೆ ಅವ್ರು ಫುಲ್ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ, ನೀವು ಇಷ್ಟನೇ ಇಲ್ಲ ಅನ್ನಂಗೆ ನಡ್ಕೋತಾರೆ ಅವರು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಅವ್ರಿಗೆ ನಾನು ಇಷ್ಟ ಇಲ್ಲ ಅಂದರೆ ಏನು, ನಮ್ಮ ಮನೇಲಿ ಎಲ್ಲರಿಗೂ ನಾನಂದರೆ ಇಷ್ಟ ತಾನೆ, ಹೋಗ್ಲಿ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಅಮೂಲ್ಯ, ಅದಕ್ಕೆ ನನಗೆ ನೀನಂದರೆ ತುಂಬ ಇಷ್ಟ ನೀನು ಅಂತ ಹೇಳ್ತಾಳೆ. ಸರಿ ಆಯಿತು ಮಲ್ಕೊಳ್ಳೋಣ ಅಂದ್ಬಿಟ್ಟು ಮೀನಾ ಮತ್ತು ಅಮೂಲ್ಯ ಇಬ್ಬರು ಮಲ್ಕೋತಾರೆ. ಈ ಕಡೆ ಮಾಧವ ಫುಲ್ ಟೆನ್ಷನಲ್ಲಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅವನಿಗೆ ಫೋನ್ ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ಅದು ಪ್ರಿಯಾ ಆಗಿರ್ತಾರೆ. ಪ್ರಿಯಾ, ಅದಕ್ಕೇನೆ ನಿದ್ದೆ ಬರ್ತಿಲ್ವಾ ಅಂತ ಕೇಳಿದ್ಕೆ ಇಲ್ಲ ಅಂತ ಮಾಧವ ಹೇಳ್ತಾನೆ. ಪ್ರಿಯಾ, ನನಗೂ ನಿದ್ದೆ ಬರ್ತಿಲ್ಲ, ಆದರೆ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದೀರಾ, ಯಾಕೆ ಸ್ವಲ್ಪ ಟೆನ್ಷನ್ಲಿದ್ದೀರಾ ನೀವು ಅಂತ ಕೇಳ್ತಾಳೆ. ಅದಕ್ಕೆ ಮಾಧವ, ಹಾಗೇನಿಲ್ಲ ಪ್ರಿಯಾ ಅಂತ ಹೇಳಿದ್ಕೆ, ನಾನಂದರೆ ನಿಮಗೆ ಇಷ್ಟ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಮಾಧವ ಏನೂ ಮಾತಾಡೋದಿಲ್ಲ. ಪ್ರಿಯಾ ಅದಕ್ಕೇನೆ, ನಾನೆಲ್ಲ ಸತ್ಯನೂ ಹೇಳಿದ್ರೆ ಅವಾಗ ನನ್ನ ಕ್ಷಮಿಸ್ತಾರೆ ಇವರು ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ, ಮನಸ್ಸಲ್ಲಿರೋ ಮಾತನ್ನು ನಮ್ಮ ಹತ್ರದಲ್ಲಿರೋರ್ಗೆ ಹೇಳ್ಕೊಬೇಕು ಅಂತ, ಅದಕ್ಕೇನೆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮಾಧವ ಕೂಡ ಮನಸ್ಸಲ್ಲಿ, ನಾನು ಸತ್ಯಗಳನ್ನೆಲ್ಲ ಪ್ರಿಯನ ಹತ್ರ ಹೇಳ್ಕೊಬೇಕು ಅಂತ, ನಾನು ಕೆಲವೊಂದು ಸತ್ಯಗಳನ್ನ ನಿನ್ನ ಹತ್ರ ಹೇಳ್ಬೇಕು ಪ್ರಿಯಾ ಅಂತ ಹೇಳ್ತಾನೆ. ಮೊದಲು ನೀನು ಹೇಳು ಪ್ರಿಯಾ ಅಂತ ಹೇಳ್ತಾರೆ. ಅದಕ್ಕೇನೆ ಪ್ರಿಯಾ ಹೇಳೋ ಅಷ್ಟರಲ್ಲಿ ಅವ್ರ ಅಮ್ಮ ಫೋನ್ ಕಿತ್ಕೊಂಡು, ಹೇಳಿ ಅಂದರೆ ಹೇಗಿದ್ದೀರಾ ಅಂತ ಕೇಳಿದ್ಕೆ ಮಾಧವ, ಅಯ್ಯೋ ನೀವಾ ಅಂತ ಹೇಳಿದ್ಕೆ, ಏನಳಿ ಅಂದರೆ ಬೆಳಗ್ಗೆ ನಿಮಗೆ ದಾರಿನೇ ಎರ್ಕೊಟ್ಬಿಡ್ತೀವಿ, ದೆವ್ವಗಳು ಮಲ್ಗೋ ಟೈಮಲ್ಲಿ ಹಿಂಗೆ ಮಾತಾಡ್ತಿದ್ದೀರಲ್ಲ, ನಾವೆಲ್ಲ ನಾಳೆ ಮಂಟಪದಲ್ಲಿ ಅಕ್ಷತೆ ಕಾಲು ಇಟ್ಕೊಂಡು ಕಾಯ್ತೀರ, ನೀವಿಬ್ರು ಗೊರಕೆ ಹೊಡ್ಕೊಂಡು ಕಾಯ್ತಿರ್ತೀರ, ಅಯ್ಯೋ ಮಲ್ಕೊಳ್ಳಿ ಇಬ್ಬರೂನುವೆ ಅಂತ ಹೇಳ್ತಾಳೆ. ನನ್ನ ಮಗಳನ್ನ ಬ್ರಹ್ಮ ನಿಮಗೆ ಅಂತಲೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಯಾರು ಬಂದು ಕಡ್ಡಿ ಅಲಾಡ್ಸೋಕ್ಕಾಗೋದಿಲ್ಲ ಇಲ್ಲಿ, ಹಂಗಾಗಿ ಆರಾಮಾಗಿ ಮಲ್ಕೊಳ್ಳಿ, ಗುಡ್ ನೈಟ್ ಅಂತ ಹೇಳ್ತಾಳೆ. ಆಮೇಲೆ ಮಗಳ ಕಡೆ ಕೋಪದಲ್ಲಿ ನೋಡ್ತಾಳೆ. ಈ ಕಡೆ ನೋಡಿದ್ರೆ ಕಿಡ್ನಾಪ್ ಮಾಡೋ ಹುಡುಗರು ರೂಮ್ ಒಳಗಡೆ ಬಂದು ನೋಡಿದಾಗ ಇಬ್ಬರು ಮಲಗಿರ್ತಾರೆ. ಅದರಲ್ಲೊಬ್ಬ, ಏನು ಇಬ್ಬರು ಇದ್ದಾರಲ್ಲ ಅಂತ ಹೇಳಿದ್ಕೆ ಇನ್ನೊಬ್ಬ, ಅಯ್ಯೋ ಶ್ರೀಕಂಠನ ಹೇಳಿಲ್ವಾ ಅವಳಿಗೊಬ್ರು ತಂಗಿ ಇದ್ದಾರೆ ಅಂತ ಅಂದ್ಬಿಟ್ಟು, ಹಂಗಾಗಿ ಇಬ್ಬರು ಮಲ್ಕೊಂಡಿದ್ದಾರೆ, ನಡೀರಿ ಕೆಲಸ ಬೇಗ ಮುಗಿಸೋಣ ಅಂತ ಅಂದ್ಬಿಟ್ಟು ಅವರಿಬ್ಬರನ್ನ ಕಿಡ್ನಾಪ್ ಮಾಡೋಕ್ಕೆ ಅಂತ ಎಲ್ಲ ಒಳಗಡೆ ಹೋಗ್ತಾರೆ. ಇಬ್ರಿಗೂ ಪ್ರಜ್ಞೆ ತಪ್ಪಿಸಿ ಮೂಟೆಲಿ ಹಾಕೊಂಡು ತೊಗೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಧನ್ಯ ಬಂದು, ನಿಂತ್ಕೊಳ್ರು ಅಂತ ಹೇಳ್ತಾಳೆ. ಯಾರು ನೀವು, ಈ ಮೂಟೆಲಿ ಏನು ತೊಗೊಂಡು ಹೋಗ್ತಿದ್ದೀರಾ, ನಿಮ್ಮನ್ನೇ ಕೇಳ್ತಿರೋದು, ಈ ಮೂಟೆಲಿ ಏನು ತೊಗೊಂಡು ಹೋಗ್ತಿದ್ದೀರಾ ಅಂತ. ಅವರು ಅಕ್ಕ ಅಂತ ಹೇಳಿದ್ಕೆ,
ಏನು ಅಕ್ಕನಾ, ನೀವೇ ನೋಡಿದ್ರೆ ಕೋಣಗಳಿದ್ದಂಗಿದ್ರೆ ನನ್ನ ಅಕ್ಕ ಅಂತ ಕರಿತೀರ ನೀವು ಅಂತ ಕೇಳ್ತಾರೆ. ಯಾರೋ ನೀವು, ನಿಮ್ಮನ್ನೇ ಕೇಳ್ತಿರೋದು, ನೀವು ಮಧ್ಯರಾತ್ರಿಲಿ ಮುಟ್ಟುಗಿಟ್ಟಲ್ಲಿ ಏನು ತೊಗೊಂಡೋಗ್ತಿದ್ದೀರಾ ಅಂತ. ನಿಜ ಹೇಳಿ, ನಿಮ್ಮ ಮೇಲೆ ಯಾಕೋ ಅನುಮಾನ ಬರ್ತೈತೆ, ಅದರಿಂದ ಏನಾದರೂ ಕತ್ಕೊಂಡು ಹೋಗ್ತಿದ್ದೀರಾ ಏನು ಅಂತ ಕೇಳ್ತಾಳೆ. ಅದಕ್ಕೇನೆ ಅವರು ಇಲ್ಲ ಅಕ್ಕ, ಏನು ಇಲ್ಲ ಅಕ್ಕ ಅಂತ ಹೇಳ್ತಾರೆ. ಇದ್ರಲ್ಲಿ ಏನಿದೆ ಅಂತ ಧನ್ಯ ಕೇಳ್ತಾಳೆ. ಅದ್ರಲ್ಲಿ ಒಬ್ಬ ಅಲ್ಲ ಅಕ್ಕ, ಇದು ತೆಂಗಿನಕಾಯಿ ಅಂತ ಹೇಳ್ತಾರೆ. ಅದಕ್ಕೆ ಧನ್ಯ 2 ಮೂಟೆ ತೆಂಗಿನಕಾಯಿ ಎಂತಕ್ಕೆ ಅಂತ ಕೇಳಿದ್ಕೆ, ಅಲ್ಲ ಅಕ್ಕ, ನಾಳೆ ಎಷ್ಟೊಂದು ಅಡುಗೆ ಮಾಡೋಕ್ಕಿದೆಯಲ್ವಾ, ಅದಕ್ಕೆಲ್ಲ ಬೇಕಲ್ಲ, ಅದಕ್ಕೇನೆ ಇಷ್ಟೊಂದು ಸುಲ್ಕೊಂಬ ಅಂತ ಕೊಟ್ಟಿದ್ರೆ ಸುಲ್ಕೊಂಬರಕ್ಕೆ ಹೋಗ್ತಿದ್ದೀವಿ ನಾವು ಅಂತ ಹೇಳ್ತಾಳೆ. ಅದಕ್ಕೆ ಧನ್ಯ ಅದನ್ನೇ ತಾನೇ ಅವಾಗ್ಲಿಂದ ಕೇಳ್ತಿರೋದು ಅಂತ ಹೇಳಿದ್ಕೆ ಒಬ್ಬ ಅಲ್ಲ ಅಕ್ಕ, ನಿಮ್ಮನ್ನು ನೋಡಿ ಮಧ್ಯರಾತ್ರಿಲಿ ಮದುಮಗಳು ಯಾಕೆ ಬಂದಿದ್ದಾಳೆ ಅಂತ ನಮ್ಗೆ ಗಾಬರಿ ಆಗೋಯ್ತು ಅಕ್ಕ, ಅದಕ್ಕೆ ಅಂದ್ಬಿಟ್ಟೆ ನೋಡ್ತಾ ನಿಂತಿದ್ವಿ ಅಷ್ಟೇನೆ ಅಕ್ಕ ಅಂದಕ್ಕೆ. ಅಯ್ಯೋ ಹೌದಾ, ಸರಿ ಆಯ್ತು, ನೀವು ಬೇರೆ ಬಾಯಿಂದ ಪೂರ್ತಿ ಅಕ್ಕ ಅಂತ ಕರಿತಿದ್ದೀರಾ ಅಂದ್ಬಿಟ್ಟು ಪರವಾಗಿಲ್ಲ ಹೋಗ್ರಪ್ಪ ಅಂತ ಹೇಳಿದ್ಕೆ, ಸರಿ ಬಾವನು ಕೇಳಿದೆ ಅಂತ ಹೇಳಿ ಅಕ್ಕ ಅಂದ್ಬಿಟ್ಟು ಅವೆರಡು ಮೂಟೆಗಳನ್ನ ಎತ್ಕೊಂಡು ಹೋಗ್ತಾರೆ. ಈ ಕಡೆ ನೋಡಿದ್ರೆ ಪ್ರಿಯಾರಮ್ಮ, ಏನು ಪ್ರಿಯಾ ನೀನು ಸತ್ಯ ಹೇಳಕ್ಕೆ ಹೋಗ್ತಿದ್ಯಲ್ಲನೂ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಿಯಾ ಏನೂ ಇಲ್ಲಮ್ಮ ಅಂದಿದ್ದಕ್ಕೆ ಅವರಮ್ಮ ಮತ್ತೆ ಸುಳ್ಳು ಹೇಳ್ತಿದ್ಯಾ, ಸುಳ್ಳು ಹೇಳೋದ್ರಲ್ಲಿ ನಾನು PhDನೇ ಮಾಡಿಬಿಟ್ಟಿದ್ದೀನಿ, ನಾನು ನಿಜ ಹೇಳೇ ಸತ್ಯ ಹೇಳಕ್ಕೆ ತಾನೇ ಹೋಗ್ತಿದ್ದೀನಿ, ನೀನು ನನ್ನ ಮಗಳನ್ನ, ನೀನು ನನಗಿರೋ ಧೈರ್ಯ, ಸುಳ್ಳು ಹೇಳೋದು ನನಗಿರೋ ಆತ್ಮವಿಶ್ವಾಸ ಕಾಲು ಭಾಗ ನಿನಗಿಲ್ವಲ್ಲೇ, ನಿನ್ನ ಜೀವನದಲ್ಲಿ ಎಲ್ಲ ಒಳ್ಳೇದಾಗೋ ಟೈಮಲ್ಲಿ ಯಾಕೆ ಹಿಂಗೆ ಕೊರಗ್ತಿದ್ಯಾ ನೀನು, ಏನೇ ಆಯಿತು ನಿನಗೆ ಬೈದು ನನ್ನ ಬಾಯಿ ನೋವು ಬರ್ತು ಕಣೆ, ಅದೇ ನನಗೆ ಬೇಜಾರು ಕಣೆ, ಬೆಳಗ್ಗೆಯಿಂದನೂ ಬಾಯಲ್ಲಿ ಸುಳ್ಳು ಹೇಳಿ ಸಾಕಾಗಿ ಸ್ವಲ್ಪ ಹೊತ್ತಾದರೂ ಮಲ್ಕೊಳ್ಳೋಣ ಅಂತಂದರೆ ಅಷ್ಟರಲ್ಲಿ ಮಧ್ಯದಲ್ಲಿ ನಿಂದು ಬೇರೆ ಈ ಕೆಲಸ ಆಗೋಯ್ತಲ್ಲೇ, ನನ್ನ ಜಾಗದಲ್ಲೇ ನಿಂತು ನಾನು ಏನು ಮಾಡಬೇಕು ಅಂತ ಹೇಳು ನೀನು ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ ಅಲ್ಲ, ನನಗೆ ಮಾಧವ್ ಅವ್ರು ಸರಿಗೆ ಮಾತಾಡಿಲ್ವಲ್ಲ, ಸತ್ಯ ಗೊತ್ತಾಗೋಯ್ತೇನೋ, ಅದಕ್ಕೇನೆ ನಾನೆಲ್ಲ ಸತ್ಯನೂ ಹೇಳ್ಕೊಂಡ್ರೆ ಅವ್ರು ಚೆನ್ನಾಗಿ ಮಾತಾಡಿಸ್ಬೋದೇನೋ ಅಂತ ಅಂದ್ಬಿಟ್ಟು ಅಷ್ಟೇ ಅಮ್ಮ ಅಂತ ಹೇಳ್ತಾರೆ. ಅದಕ್ಕೇನೆ ಅವರಮ್ಮ ಅಯ್ಯೋ ದಡ್ಡಿ ನೀನು ಈಗೇನಾದರೂ ಸತ್ಯ ಹೇಳಿದ್ರೆ ಎಲ್ಲರೂ ಮುಂದೆ ನಿಲ್ಲಿಸ್ಬಿಟ್ಟು ನಿನ್ಗೆ ಯಾಕೆ ಸುಳ್ಳು ಹೇಳಿದ್ರಿ ಅಂತ ಕೇಳ್ತಾರೆ ಕಣೆ, ನಮ್ಮನ್ನೆಲ್ಲ ಚೀಮಾರಿ ಹಾಕಿ ಈಗಲೇ ಗೇಟ್ ಪಾಸ್ ಕೊಡ್ತಾರೆ ಕಣೆ, ನಿನ್ನ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಒಳ್ಳೆ ಮನಸ್ಸು ಇಲ್ಲಿ ಯಾರಿಗೂ ಇಲ್ಲ ಕಣೆ, ಅದನ್ನು ಬಿಟ್ಟು ಇನ್ನೊಂದು ಸಲ ಬಾಯಿಂದ ಸತ್ಯ ಅಂತ ಬಾಯಿ ಬರಬೇಕಲ್ಲ, ನಿನ್ನ ಮೊಟಕ್ಬಿಡ್ತೀನಿ, ಸುಮ್ಮನೆ ಮಲ್ಕೊ ನೀನು ಅಂತ ಅಂದ್ಬಿಟ್ಟು ಮಲ್ಕೋತಾಳೆ. ಹಾಗೆ ಮಲ್ಕೋತಾ ನೋಡೇ ಪ್ರಿಯಾಕ ಮಲ್ಕೊಳ್ಬೇಕಾದ್ರಾದ್ರೂ ನಿನ್ನ ಅಳಿಯನ ಜೊತೆ ಒಂದು ಚೆನ್ನಾಗಿರೋ ಡ್ಯುಯೆಟ್ ಸಾಂಗ್ ಆಡೆ, ಕನಸಲು ಸತ್ಯ ಅಂತೆಲ್ಲ ಅನ್ಬೇಡ ನೀನು ಅಂದ್ಬಿಟ್ಟು ಮಲ್ಕೋತಾಳೆ. ಈ ಕಡೆ ಮೀನಂಗೆ ಎಚ್ಚರ ಆಗುತ್ತೆ. ನೋಡಿದ್ರೆ ಅಮೂಲ್ಯನ್ನು ಅವಳನ್ನ ಇಬ್ಬರೂ ಕಟ್ಟಾಕಿರ್ತಾರೆ. ಅಮೂಲ್ಯ ಎದ್ದೋಳೆ ಅಮ್ಮು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಮೂಲ್ಯ ಎದ್ಬಿಟ್ಟು ಅಯ್ಯೋ ಅಕ್ಕ, ನಾವ್ಯಾಕೆ ಇಲ್ಲಿದ್ದೀವಿ, ನಮ್ಮನ್ನ ಯಾಕೆ ಕಟ್ಟಾಕಿದ್ದಾರೆ, ನಮ್ಮನ್ನ ಯಾಕೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಲ್ಲ, ಏನು ಮಾಡೋದು ಅಕ್ಕ, ತುಂಬ ಭಯ ಆಗ್ತಿದೆ ನನಗೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಅಯ್ಯೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ನನಗೂ ಚೆನ್ನಾಗಿ ಗೊತ್ತು, ಸ್ವಲ್ಪ ಸೈಲೆಂಟಾಗಿ ಇರ್ತೀಯ ನೀನು, ಹಲೋ ಯಾರಿದ್ದೀರಾ ಇಲ್ಲಿ, ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಬಂದಿ, ನಮ್ಮನ್ನ ಯಾಕೆ ಇಲ್ಲಿ ಕಿಡ್ನಾಪ್ ಮಾಡಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ ಕಿರಿಸ್ತಾ ಇರ್ತಾಳೆ, ಅಕ್ಕ ನಂಗೆ ಭಯ ಆಗ್ತಿದೆ ಅಕ್ಕ, ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು, ಅಲ್ಲಿ ನೋಡಿದ್ರೆ ಚೌಟ್ರಿಲಿ ಎಲ್ಲರೂ ನಮ್ಮನ್ನು ಹುಡುಕ್ತಿರ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಅಯ್ಯೋ ನಾವು ಹೆಂಗೋ ಬಿಡಿಸ್ಕೊಂಡು ಹೋಗೋಣ, ಈ ಟೈಮಲ್ಲಿ ನಾವು ಧೈರ್ಯವಾಗಿರಬೇಕು, ಸುಮ್ಮನೆ ಇರು ನೀನಮ್ಮು ಅಂತ ಹೇಳ್ತಾಳೆ. ಈ ಕಡೆ ಕೇಶವ, ವಲ್ಲಭ ಮತ್ತು ಅವ್ರ ಚಿಕ್ಕಪ್ಪ ಎಲ್ಲರೂ ಒಂದೇ ಥರ ಬಟ್ಟೆ ಹಾಕೊಂಬಂದು ನಿಂತ್ಕೋತಾರೆ. ಅದಕ್ಕೆ ಅವ್ರ ಚಿಕ್ಕಪ್ಪ ಈ ಬಟ್ಟೆ ಹೆಂಗಿದೆ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಎಲ್ಲರೂ ಹೆಂಗಿದೆ ಅಂತ ಹೇಳಿದ್ಕೆ ಮದುವೆ ಬಟ್ಟೆ ಇದ್ದಂಗಿದೆ ಅಂತ ಹೇಳ್ತಾರೆ. ಅದಕ್ಕೇನೆ ವಲ್ಲಭ ಈ ಕಲರ್ ಕಾಸ್ಟ್ಯೂಮ್ ಬೇಡ ಅಂತ ಅಂದ್ಬಿಟ್ಟು ಅಂತ ಅವತ್ತೇ ಬಡ್ಕೊಂಡೆ ನಾನು ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಚಿಕ್ಕಪ್ಪ ಅಲ್ಲ, ಈ ಪಂಚೆನ ಕೆಂಪು ಕಲರ್ ತೊಗೊಂಬಂದಿದ್ರೆ ಅರ್ಶಿನ ಕುಂಕುಮ ಕಾಂಬಿನೇಷನ್ ಆಗೋದು ಅಂತ ಹೇಳ್ತಾನೆ. ಅದಕ್ಕೇ ಕೇಶವ ವಲ್ಲಭ ನಮಗಿದೇನು ಹೊಸ್ದಾ, ಹಳೇದೇ ತಾನೆ, ಹಳೇದಿಂದನೂ ಅದೇ ಕತೆ, ನಮ್ಮ ಅಪ್ಪಂಗೆ ಇಷ್ಟ ಬರೋದೇ ನಮಗೆ ತರೋದು ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಚಿಕ್ಕಪ್ಪ ನಂಗೊಂದು ಹುಡುಗಿ ನೋಡಿಬಿಟ್ರೆ ಇವತ್ತೇ ಮದುವೆ ಆಗಿಬಿಡತ್ತೆ ನಂದು ಅಂತ ಹೇಳ್ತಾರೆ. ಚಿಕ್ಕಪ್ಪ ಸುಮ್ಮನೆ ನಡಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾರೆ. ಈ ಕಡೆ ಗಿರಿಜಾ ಅಯ್ಯೋ ಬೆಳಗಿನ ಎದ್ದು ರೆಡಿ ಆಗು ಅಂತ ಅವ್ರಿಗೆ ಹೇಳಿದೆ, ಎಲ್ಲೋ ಹೋದ್ರು ಇವರು ಅಂತ ಹುಡುಕ್ತಾ ಇರ್ತಾಳೆ. ಅಷ್ಟರಲ್ಲಿ ವಲ್ಲಭ ಮತ್ತು ಕೇಶವ ಇಬ್ರು ಯಾಕಮ್ಮ ಟೆನ್ಷನ್ ಆಗಿದ್ಯಾ ಅಂತ ಹೇಳಿದ್ಕೇನೆ ಗಿರಿಜಾ ಅದಕ್ಕೇನೆ ನನಗೆ ಟೆನ್ಷನ್ ಆಗ್ತಿರೋದು ನಿಮ್ಮ ಹೆಂಡ್ತಿದಿರಿಂದ ಅಂತ ಹೇಳ್ತಾನೆ. ಅದಕ್ಕೆ ಏನಾಯಿತು ಅಂತ ಅಂದ್ಬಿಟ್ಟು ಕೇಶವ ಕೇಳಿದಾಗ ಇನ್ನೂ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಅವರು ಆ ರಕ್ಷನ್ಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೇನೆ ಕೇಶವ ಅಯ್ಯೋ ರಕ್ಷಾ ಅಣ್ಣನ ಜೊತೆ ಇದ್ದಾರೆ ಅಂತ ಹೇಳಿದ್ಕೆ ಮತ್ತು ಇವರಿಬ್ರು ಎಲ್ಲೋದ್ರು ಅಂತ ಹೇಳಿದ್ಕೆ ಕೇಶವ ಅವ್ರಿನ್ನೂ ರೆಡಿ ಆಗ್ತಾ ಇರಬೇಕು, ನೋಡ್ತೀನಿ ಇರಮ್ಮ ಅಂತ ಹೋಗ್ತಾನೆ. ಅವ್ರು ಹೋದ್ಮೇಲೆ ವಲ್ಲಭ ಅವ್ರು ಯಾಕೆ ಲೇಟ್ ಮಾಡ್ತಿದ್ದಾರೆ ಅಂದರೆ 1 kg ಮೇಕಪ್ ಹಾಕ್ಕೋಬೇಕು, ಆ ಫುಲ್ ಶಾಮಿಯಾನದಷ್ಟು ಸೀರೆ ಉಟ್ಕೊಬೇಕು, ಅದಕ್ಕೆ ಲೇಟ್ ಆಗ್ತಿದೆ ಅಂತ ಹೇಳ್ತಾನೆ. ಅದಕ್ಕೇ ಗಿರಿಜಾ ಅಯ್ಯೋ ಅವ್ರು ಹೆಂಗೆ ರೆಡಿ ಆದರೂ ಸಕ್ಕತ್ತಾಗೆ ಕಾಣಿಸ್ತಾರೆ, ಸುಮ್ಮನೆ ಇರು ಅಂತ ಇಬ್ಬರು ಮಾತಾಡ್ಕೊತಿರ್ತಾರೆ. ಅಷ್ಟರಲ್ಲಿ ಕೇಶವ ಬಂದು ಅಮ್ಮ ಅವರಿಬ್ಬರು ಅಲ್ಲಿಲ್ಲಮ್ಮ, ಫೋನ್ ಕೂಡ ಅಲ್ಲೇ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಗಿರಿಜಾ ಅಯ್ಯೋ ಎಲ್ಲೋದ್ರು ಇಬ್ಬರು ಕಾಣಿಸ್ತೇನೆ ಅಂತ ಹೇಳಿದ್ಕೆ ವಲ್ಲಭ ನಾನು ನೋಡ್ಕೊಂಬರ್ತೀನಿ ಬಿಡಮ್ಮ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಗಿರಿಜಾ ಫುಲ್ ಟೆನ್ಷನ್ ನಿಂತ್ಕೊಂಡಿರ್ತಾಳೆ. ಏನಾಯ್ತು ಇವರಿಬ್ರಿಗೆ, ಯಾವತ್ತೂ ಹಿಂಗೆ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು ಹುಡುಕ್ತಾ ಇರ್ತಾಳೆ. ಈ ಕಡೆ ಆ ಹುಡುಗರುಗಳು ಫುಲ್ ಜೋಶಲ್ಲಿ ಕ್ಲಾಪ್ ಹೊಡ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಶ್ರೀಕಂಠ ಬರ್ತಾನೆ. ಅಣ್ಣ ಟೀ ತರಿಸ್ಲಾ ಅಂತ ಕೇಳ್ತಾರೆ. ಅದಕ್ಕೆ ಶ್ರೀಕಂಠ ನೀವು ಮಾಡಿರೋ ಕೆಲಸಕ್ಕೆ
ಟೀ ಎಲ್ಲ ಹಾಕೋಣ ಬೇರೆ ತರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಮದುವೆ ನಿಂತೋಗುತ್ತೆ, ಮದುವೆ ಮನೆಯಲ್ಲಿ ಮದುವೆ ಹುಡುಗಿ ಇರೋದಿಲ್ಲ, ಯಾಕೆ ಹೇಳು, ನಾವು ಕಿಡ್ನಾಪ್ ಮಾಡ್ಕೊಂಬಂದಿದ್ದೀವಲ್ಲ ಅಂತ ಹೇಳ್ತಾನೆ. ಹುಡುಗಿಗೆ ಎಚ್ಚರಿಕೆ ಆಯ್ತಾ ಅಂತ ಶ್ರೀಕಂಠ ಕೇಳ್ತಾನೆ. ಅದಕ್ಕೇನೆ ಹುಡುಗರು, ಅಣ್ಣ ಒಂದು ಸ್ಮಾಲ್ ಚೇಂಜಸ್ ಅಣ್ಣ, ಹುಡುಗಿ ಜೊತೆ ಅವ್ರ ತಂಗಿನೂ ಎತ್ತಾಕೊಂಬಂದಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಕಂಠ ಏನು ಅಂತ ಹೇಳಿದಕ್ಕೆ, ಅಲ್ಲ ಅಣ್ಣ, ಹುಡುಗಿ ರೂಮಲ್ಲಿ ಇಬ್ಬರು ಇದ್ದರು, ಅದ್ರಲ್ಲಿ ಹುಡುಗಿ ಯಾರು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಇಬ್ಬರು ಎತ್ತಾಕೊಂಬಂದ್ವಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕಂಠ ಒಳಗಡೆ ಹೋಗಿ ನೋಡ್ತಾನೆ. ಅದು ನೋಡಿದ್ರೆ ಮೀನಾ ಮತ್ತು ಅಮೂಲ್ಯ ಆಗಿರ್ತಾರೆ. ನೋಡಿ ಕೋಪ ಮಾಡಿಕೊಂಡು ಆ ಹುಡುಗರುಗಳನ್ನೆಲ್ಲ ಚೆನ್ನಾಗಿ ಹಾಕೊಂಡು ಹೊಡಿತಾನೆ. ಅದಕ್ಕೆ ಹುಡುಗರು, ಯಾಕಣ್ಣ ನೀವು ಹೇಳಿದ ಕೆಲಸನೇ ಮಾಡಿದ್ದೀನಲ್ಲ, ನನಗೆ ಏನು ಕೆಲಸ ಮಾಡಿದ್ದೀರಾ ನೀವು, ಹುಡುಗಿನ ಎತ್ತಾಕೊಂಬನ್ನಿ ಅಂತಂದರೆ ನನ್ನ ತಂಗಿನ ಎತ್ತಾಕೊಂಬಂದಿದ್ದೀರಲ್ಲೋ, ಒಳಗಡೆ ಹೋಗಿ ಮಿಸ್ಟೇಕಾಗಿ ಕರ್ಕೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರನ್ನ ಕಳಿಸೋಗ್ರು, ಏನಾದರೂ ಒಂದು ಮ್ಯಾನೇಜ್ ಮಾಡಿ ನನ್ನ ಹೆಸ್ರಂತೂ ಬರಬೇಡ್ದು, ಹೋಗ್ರೋ ನೀವು ಒಳಗಡೆ ಅಂತ ಕಳಿಸ್ತಾನೆ. ಆಮೇಲೆ ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಮುಖ ಮುಚ್ಕೊಂಡು ಹೋಗ್ರೋ ಅಂತ ಅಂದ್ಬಿಟ್ಟು ಕಳಿಸ್ತಾನೆ. ಈ ಕಡೆ ನಂದ ಫುಲ್ ಖುಷಿಲಿ ಎಲ್ಲರೂ ಮಾತಾಡಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಗಿರಿಜಾ ಬಂದು ರೀ 1 ನಿಮಿಷ ಅಂತ ಕರೀತಾಳೆ. ಅದಕ್ಕೆ ನಂದ ಬಂದು ಈ ಬೀಗರು ರಿಲೇಷನ್ ಅಂತೆ, ಯಾರೋ ತಹಶೀಲ್ದಾರ್ ಅಂತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಗಿರಿಜಾ, ರೀ ಮೀನಾ ಮತ್ತು ಅಮೂಲ್ಯ ಇಬ್ಬರು ಕಾಣಿಸ್ತಿಲ್ಲ ಕಣ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಂದ ಕಾಣಿಸ್ತಿಲ್ಲ ಅಂದ್ರೇನು, ಇಲ್ಲೇ ಎಲ್ಲೋ ಇರಬೇಕು ನೋಡು ಅಂತ ಹೇಳ್ತಾರೆ. ಅದಕ್ಕೆ ರಕ್ಷಾ, ಅಯ್ಯೋ ಅಮ್ಮ ಎಲ್ಲೋ ಬ್ಯೂಟಿ ಪಾರ್ಲರ್ಗೆ ಹೋಗಿರಬೇಕು, ಅದೇ ಜಡೆ ಹಾಕ್ಕೊಂಬರೋಕ್ಕೆ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಗಿರಿಜಾ, ಆ ಥರ ಎಲ್ಲ ಹೋಗಲ್ಲ, ಅವ್ರು ಸುಮ್ಮನೆ ಇರು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕೇಶವ ಮತ್ತು ವಲ್ಲಭ ಬಂದು, ಇಲ್ಲ ಅಪ್ಪ ಅವರೆಲ್ಲೂ ಇಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳಿದ್ಕೆ, ಎಲ್ಲೋ ಹೋದ್ರು ಮದುವೆ ಇಟ್ಕೊಂಡು, ಇಲ್ಲೇ ಎಲ್ಲೋ ಇರ್ತಾರೆ ನೋಡು ಅಂತ ಹೇಳ್ಬಿಟ್ಟು ಗಿರಿಜಂಗೆ ಹೇಳ್ತಾರೆ. ಅದಕ್ಕೆ ನಂದ, ಇಲ್ಲೇ ಎಲ್ಲೋ ಇರ್ತಾರೆ ಊಟದ ಹಾಲು ಎಲ್ಲ ನೋಡಿ ಅಂತ ಹೇಳಿದ್ಕೆ ಕೇಶವ, ಎಲ್ಲ ಕಡೆ ಹುಡುಕಿದಾಯ್ತಪ್ಪ, ಎಲ್ಲೂ ಕಾಣಿಸ್ತಿಲ್ಲ ಅವರು ಅಂತ ಹೇಳ್ತಾರೆ. ಅದಕ್ಕೆ ನಂದ, ಕೇಶವ ನೀನೇನಾದರೂ ಮನ್ಸಿಗೆ ಬೇಜಾರಾಗಿ ಮಾತಾಡ್ದ ನೀನು, ಅಂದು ಹೊಡಿತೀನಿ ನೋಡು ಆ ಥರ ಮಾಡಿದ್ರೆ ನೀನು ಅಂತ ಹೇಳಿದ್ಕೆ ಗಿರಿಜಾ, ರೀ ಏನಾದರೂ ಮೀನಾ ಒಬ್ಬಳೇ ಹೋಗಿದ್ರೆ ಕೇಶವ ಬೈದಿದ್ದಾನೆ ಅಂತ ಲೆಕ್ಕ, ಆದರೆ ಅಮೂಲ್ಯನೂ ಇಲ್ಲ ಕಣ್ರಿ ಅಲ್ಲಿ, ಅವ್ರ ಫೋನ್ ಕೂಡ ರೂಮಲ್ಲೇ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಂತ, ಈ ಹುಡುಗಿರುಗಳಿಗೆ ಫೋನು ಎತ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವಾ, ಸುಮ್ಮನೆ ಎಲ್ರಿಗೂ ಗಾಬರಿ ಪಡಿಸ್ತಾರೆ. ಗಿರಿಜಾ ನೀನೇನು ಗಾಬರಿ ಆಗ್ಬೇಡ, ಇಲ್ಲೇ ಎಲ್ಲೋ ಇರ್ತಾರೆ, ಇರೋ ಸ್ವಲ್ಪ ಕಾಯೋಣ ನಾವು ಅಂತ ಹೇಳ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.